ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾರೆ. ನಿಮ್ಮೆಲ್ಲರೂ ಚಪ್ಪಾಳೆ ಮೂಲಕ ಪೂರ್ವಕವಾಗಿ ತಿಳಿಸ್ತಿರ್ತಕ್ಕಂಥ ಮಾನ್ಯರಿಗೆ ಇದೀಗ ಗೌರವ ಸನ್ಮಾನವನ್ನ ನೆರವೇರಿಸುವಂತ ಶುಭ ಘಳಿಗೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಸಂಸದರು ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವರಿಗೆ ಈಗ ಅದನ್ನ ಇಲ್ಲ ಯುವಕರು ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ. ನಮ್ಮ ಸುನೀಲ್ ಕಾಸ್ಲಿ ಅವರು, ದತ್ತ ಕಾಸ್ಲಿ ರಾಹುಲ್ ಮ್ಯೂಸಿಕ್ ಅತ್ಯಂತ ಪ್ರೀತಿಯಿಂದ ಆತ್ಮೀಯವಾಗಿ ಗೌರವ ಸನ್ಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳು ಸರ್ ಅವರಿಗೆ. ಜೊತೆಗೆ ಅನಂತ ಧನ್ಯವಾದಗಳು ಕೂಡ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ನೆರವೇರಿಸಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಸರ್ ಅವರಿಗೆ ಪ್ರಮುಖರಾಗಿರ್ತಕ್ಕಂತಹ ಪರಿಸರ ವೇದಿಕೆ ಬರಬೇಕಾಗಿ ಮನವಿ ಮಾಡ್ತಾನೆ. ಅವರಿಗೆ ಸರಿ ಎಲ್ಲರ ಚಪ್ಪಾಳೆ ಮೂಲಕ ಪೂರ್ವಕ ಅನಂತ ವಂದನೆಗಳು. ಜೊತೆಗೆ ಸದಸ್ಯರಿಗೆ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಅಶೋಕ್ ಬಾವ್ಗೆ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ವಂದನೆಗಳನ್ನ ತಿಳಿಸೋಣ. ಸೊ ವೇದಿಕೆ ಮೇಲೆ ಇನ್ನೋರ್ವ ನಮ್ಮ ಅತಿಥಿಗಳಿಗೆ PSC ಸಾಹೇಬರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ವಂದನೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ವೇದಿಕೆ ಇನ್ನೋರ್ವ ಸುಭಾಷ್ ಬಾಬು ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ವಂದನೆಗಳು. ಅದೇ ರೀತಿ ದಿಲೀಪ್ ಬಾಬು ಸರ್ ಅವರಿಗೆ ಅವರಿಗೂ ಸಹ ದಿಲೀಪ್ ಬಾಬು ಅವರಿಗೂ ಕೂಡ ನಿಮಗೂ ಸಹ ಅನಂತ ಅಭಿನಂದನೆಗಳನ್ನ ತಿಳಿಸೋಣ. ಮಧ್ಯದಲ್ಲಿ ಉಪಸ್ಥಿತಕ್ಕಂತಹ HTS ಅವರಿರ್ತಕ್ಕಂಥ ಇನ್ನೋರ್ವ ಅತಿಥಿಗಳು ಸನ್ಮಾನ ಕ್ರಮ. ಅದೇ ರೀತಿ ಶರಣರಿಗೆ ಶರಣಾರ್ಥಿಗಳು. ಇವತ್ತ ಸನ್ನಲಗೆಯ ಸಿದ್ದರಾಮೇಶ್ವರ 12ನೇ ಶತಮಾನದ ಶರಣರು, ವಚನಕಾರರು, ಕವಿಗಳು ಹೌದು, ಶ್ರಮಜೀವಿಗಳು ಹೌದು. ಅವರ ಜಯಂತಿಯನ್ನ ನಮ್ಮ ಗೋಚುಂಚೋಳಿ ಗ್ರಾಮದಲ್ಲಿ 851ನೇ ಜಯಂತಿ ಆಚರಣೆಗೆ ನಿಮ್ಮೆಲ್ಲ ನೆಚ್ಚಿನ ಹಾಗೂ ಪ್ರೀತಿಯ ಪಾತ್ರರು, ನಮ್ಮ ಲೋಕಸಭಾ ಸದಸ್ಯರು, ಕಿರಿಯ ವಯಸ್ಸಿನಲ್ಲಿ ಗೆದ್ದಂತ ನಮ್ಮ ಏಕೈಕ ವ್ಯಕ್ತಿ ಅಂದರೆ ನಿಮ್ಮ ಪ್ರೀತಿಯ ಸಾಗರ್ ಖಂಡ್ರೆ ಸರ್ ಅವರಿಗೆ ನಾನು ನಮ್ಮ ಊರಿನ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ಆತ್ಮೀಯರು, ಮೊನ್ನೆ ನೂತನವಾಗಿ ಅಧ್ಯಕ್ಷರಾಗಿರ್ತಂತಹ ನನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಜೈ ಹಿಂದ್ ಬಿರಾದಾರ್ ಸರ್ಜಿ ಅವರೇ, ಅದೇ ರೀತಿ ಇನ್ನೋರ್ವ ಸದಸ್ಯರಾದ ಪ್ರದೀಪ್ ಗುಪ್ತಾ ಅವರೇ, SI ಸಾಹೇಬರೇ, ಆಮೇಲೆ ಇಲ್ಲಿ ಇನ್ನು ನಮ್ಮ ದೇಶ ರಕ್ಷಕರಾದ ನಮ್ಮ ಸಿಕಂದರ್ ಕಾಸ್ಲೆ ಅವರೇ, ಚಂದ್ರಶೇಖರ್ ಸಂಪಂಗಿ ಅವರೇ, ಆಮೇಲೆ ಈಗ ಜಾಸ್ತಿ ಹೊತ್ತು ನಾನು ಇಲ್ಲಿ ಹೆಸರು ತಗೊಳ್ಳಿಕ್ಕೆ ಆಗಲ್ಲ, ನಾವು ಒಂದು ಸ್ವಲ್ಪ ಮಾತಾಡಿ ಮುಗಿಸ್ಬಿಡ್ತೀನಿ. ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಗಣ್ಯ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮೇಶ್ವರ 851ನೇ ಜಯಂತಿಯ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ, ನನ್ನೂರಿನ ತಂದೆ ತಾಯಿ ಸ್ವರೂಪಿಗಳೇ, ಮುದ್ದು ಮಕ್ಕಳೇ, ಈ ಜಯಂತಿಗೆ ತಾವು ಬಂದಿದ್ದೀರಾ. ಇದು ಬಹಳ ಒಂದು ಪವಾಡ ಪುರುಷನ ಇದು ಜಯಂತಿ. ಶಿವಯೋಗಿ ಸಿದ್ದರಾಮೇಶ್ವರ ಅವರು ಹುಟ್ಟೆ ಒಂದು ಏನಪ್ಪಾ ಅಂತಂದ್ರ ಒಂದು ಪವಾಡಾಗೆ ಹುಟ್ಟಿದ್ರು ಅವರು. ಅವ್ರ ತಂದೆ ಮುದ್ದಯ್ಯ ಗೌಡ್ರು, ತಾಯಿ ಸುಗಲ್ಲೆ ಅಥವಾ ಸುಗವ್ವೆ ಅಂತ ಹೇಳಿ ಕರೀತಾರೆ. ಅವರು 12ನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರ ಇವರು ತಂದೆ ತಾಯಿಯ ಏನಿರ್ತಾರಲ್ಲ, ಅವ್ರ ಇಳೆ ವಯಸ್ಸಿನಲ್ಲಿ ಅಂದ್ರೆ ಅವ್ರ ತಾಯಿದ 72ನೇ ವಯಸ್ಸಿನಲ್ಲಿ ಇವರು ಹುಟ್ಟಿರ್ತಾರೆ. ಅದು ಯಾರ ಆಶೀರ್ವಾದದಿಂದ ಅಂದ್ರ, ಈಗ ಹೇಳ್ತಾರಲ್ಲ ಹಿರುಗಳ ಆಶೀರ್ವಾದ ಬೇಕ್ರಿ ಅಂತೇಳಿ, ಅವರು ರೇವಣ ಸಿದ್ದಯ್ಯ ಅಂತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿಗಳು ಅವ್ರಿಗೇನಪ್ಪಾ ಅಂದ್ರ ಆಶೀರ್ವಾದ ಮಾಡ್ತಾರ. ಆ ಆಶೀರ್ವಾದದಿಂದ ಏನಪ್ಪಾ ಅಂತಂದ್ರ ಈ ಮಗು, ಆ ದಂಪತಿಗಳಿಗೆ ಸೊನ್ನಲ್ಗಿಯಲ್ಲಿ ಹುಟ್ಟಿರ್ತಾರ. ಆ ಹುಟ್ಟಿದ ತಕ್ಷಣ ಅವರಿಗೆ ಅವರ ತಂದೆಯವರು ಒಂದು ಧೋಳಿ ಕಾಳಯ್ಯ ಅಂತೇಳಿ ಹೆಸರಿಡ್ತಾರೆ ಅವರಿಗೆ. ಆಮೇಲೆ ಆ ಹುಡ್ತಾ ಬೆಳಿತಾ ಆ ಹುಡುಗ ಅವನಿಗೆ ಏನಪ್ಪಾ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿ ಒಂದು ಮನ್ಸು ಅನಿಸ್ತದೆ. ಅವ್ರ ತಂದೆ ತಾಯಿಗಳು ಶಿಕ್ಷಣ ಕಲಿಸ್ಬೇಕು, ಅದು ಮಾಡ್ಬೇಕು, ಇದನ್ನೇ ಇರಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರಂದ್ರ, ಈಗ ಇವ್ರಿಗೆ ದನ ಕಾಯ್ಲಾಕ ಹಚ್ಬೇಕಂತೇಳಿ ದನ ಕಾಯ್ಲಾಕ ಹಚ್ತಾರೆ ಅವ್ರಿಗೆ.
ಆ ದನ ಕಾಯತಕ್ಕಂತ ಅವ್ರ ಸಹಭಾಗಿಗಳೇನ್ ಇರ್ತಾರಲ್ಲ ಅವ್ರ ಜೊತೆಯಲ್ಲೂ ಸಹ ಅವ್ರು ದನ ಕಾಯಲ್ಲ. ಸುಮ್ಮನೆನಪ್ಪ ಹೋಗ್ಬಿಟ್ಟು ಒಂದು ಗಿರ್ತಳ ಕೂಡ್ತಾರ. ಗಿರ್ತಳ ಕುಂತ ಏನ್ ಮಾಡ್ತಾರ ಅಂತಂದ್ರ ಬರೇ ಧ್ಯಾನ ಮಾಡೋದು. ಒಂದ್ ದಿವ್ಸ ಏನಾಗ್ತದ ಅಚಾನಕ್ ಅಂತಂದ್ರ ಇವರಿಗೆ ಶ್ರೀಶಲ್ಯ ಮಲ್ಲಿಕಾರ್ಜುನ ಬಂದೇನಪ್ಪ ಅಂದ್ರೆ ಅವರಿಗೆ ಅಲ್ಲಿ ಪ್ರಕಟವಾಯ್ತಾರ.